ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನು ಬರ್ತಿದೆ ಅಂದ್ರೆ 1:2 ಬೇಸ್ ಮೇಲೆ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟರು ಅಂದ್ರೆ ಈ ಒಂದು ಒಟ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಎಷ್ಟು ಇದೆಯಲ್ಲ ಸೊ ಅದರ ಬೇಸ್ ಮೇಲೆ ಒಂದು ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ವೆರಿಫಿಕೇಶನ್ಗೆ ಕರೆಸಿದ್ರು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕಿತ್ತು. ಸೊ ಒಂದು ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ಕರೆಸಿದ್ದಾರೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಒಟ್ಟು ಎಷ್ಟು ಸೀಟ್ ಇರ್ಬೋದು, ಇನ್ನೊಂದು ಮತ್ತೊಂದು ಅಂತ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕಿತ್ತು. ಆ ಕಾರಣಕ್ಕೆ ಈಗ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ವೆರಿಫಿಕೇಶನ್ ಆದಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಅಂತೂ ಸಿಕ್ಕಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರೋದಾಗಿರ್ಬೋದು, ಇನ್ನು ಕೆಲ ವಿದ್ಯಾರ್ಥಿಗಳ ಲಿಸ್ಟ್ ಹೆಸರೇ ಬರದೇ ಇರೋದಾಗಿರ್ಬೋದು, ಈ ತರ ಮಾಡಿದ್ದಾರೆ. ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲ ಒಟ್ಟು ಅಷ್ಟು ವಿದ್ಯಾರ್ಥಿಗಳ ಪೈಕಿ ಇದೀಗ ಬಹುತೇಕ ವಿದ್ಯಾರ್ಥಿಗಳಿಗೆ ಅರ್ಧಕ್ಕರ್ಧ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿಲ್ಲ. ಕಾರಣ ಏನಂದ್ರೆ ಸೀಟ್ ಇಲ್ಲ ಆ ವಿದ್ಯಾರ್ಥಿಗಳಿಗೆ. ಸೊ ಆ ಕಾರಣಕ್ಕೆ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ. ಸೀಟ್ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಪ್ರಕಾರ ನಿಲ್ಲಿಸಿದಾರಲ್ಲ, ಸೊ ಎಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ತುಂಬಲಿಕ್ಕೆ ಸಾಧ್ಯನೋ ಅಷ್ಟು ವಿದ್ಯಾರ್ಥಿಗಳನ್ನ ಪರಿಗಣಿಸಿದರೆ ಆ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಅನ್ನ ನಿಗದಿ ಮಾಡಿದ್ದಾರೆ. ಸೊ ಎಷ್ಟು ವಿದ್ಯಾರ್ಥಿಗಳು ಅಂದ್ರೆ ಮೆಜಾರಿಟಿ ಮೇಲ್ಗಡೆ ಪರ್ಸೆಂಟೇಜ್ ಇದೆ ತಗೊಂಡಿರುವಂತದ್ದು, ಹೆಚ್ಚಿಗೆ ಪರ್ಸೆಂಟೇಜ್ ಇದೆ. ಆ ಬೇಸ್ ಮೇಲೆ ಕಟ್ ಆಫ್ ಗಳು ನಿಗದಿ ಆಗಿದೆ. ಫಸ್ಟ್ ರೌಂಡ್ ಕಟ್ ಆಫ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ವೀಕ್ಷಣೆ ಮಾಡಿರ್ತೀರಾ, ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿದೀವಿ, ನೋಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ನ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಇರುವಂತದ್ದು ಏನಾಗುತ್ತೆ ಎತ್ತ ಸೆಕೆಂಡ್ ರೌಂಡ್ ನ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಇಳಿಕೆ ಅಂತೂ ವಿದ್ಯಾರ್ಥಿಗಳಿಗೆ ಆಗುತ್ತೆ, ಎಷ್ಟು ಪರ್ಸೆಂಟ್ ಇಳಿಕೆ ಆಗ್ಬೋದಾಗಿದ್ರೆ. ನಂತರದಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳ ಹೆಸರು ಬರುತ್ತೆ, ಹೆಸರೇ ಬಂದಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತೀರಿ, ಎಷ್ಟು ಹೆಸರು ಬರುತ್ತೆ, ಮತ್ತೆ ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬಹುದು, ಯಾವ ತರ ಆಗುತ್ತೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೀವು ಮಾಹಿತಿನ ಪಡ್ಕೋತೀರಾ, ತಿಳ್ಕೊಂತೀರಾ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಈಗಲೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ, ನೋಟಿಫಿಕೇಶನ್ ಬರುತ್ತೆ, ಹೆಚ್ಚಿಗೆ ಬೇಗನೆ ವಿಡಿಯೋಸ್ ಅನ್ನು ನೋಡಬಹುದು. ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದ್ರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಭೇಟಿಯನ್ನು ಕೊಟ್ಟು ನೀವು ವಿಡಿಯೋಸ್ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ತಿರ್ಬೋದು ಅಂತ ಹೇಳ್ತಾ, ಪ್ರತಿಯೊಂದು ವಿಡಿಯೋಸ್ಗಳು ಕೂಡ BEd ಮಾಡ್ತಿರುವಂತ BEd ಸರ್ಕಾರಿ ಕೋಟದ ಸೀಟಿನ ಪಡಿಬೇಕು ಅಂತಿರುವಂತ ವಿದ್ಯಾರ್ಥಿಗಳಿಗೆ ಪೂರಕ ಆಗಿದೆ. ಬಹುತೇಕ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಆಗ್ತಿದೆ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೆಲ್ಲ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೂ ಆಲ್ಮೋಸ್ಟ್ ಹೆಚ್ಚಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ 200ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಲ್ ಅಥವಾ ಮೆಸೇಜ್ ಮುಖಾಂತರ ಮಾಹಿತಿಗಳನ್ನ ಒಂದು ಆಲ್ಮೋಸ್ಟ್ 1.5 ತಿಂಗಳಿಂದ ಮಾಹಿತಿಗಳನ್ನ ಪಡ್ಕೋತಾ ಇರುವಂತದ್ದು. ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ನೋಟಿಫಿಕೇಶನ್ ಗಳನ್ನ ಪಡ್ಕೋತಾ ಇರಬಹುದು. ಸೆಲೆಕ್ಷನ್ ಲಿಸ್ಟ್ ಗಳೆಲ್ಲ ಕಟ್ ಆಫ್ ಗಳೆಲ್ಲ ಅಲ್ಲೇ ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಬೇಡಿ ವಿದ್ಯಾರ್ಥಿಗಳು, ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಏನು ಹೇಳ್ತಾ ಇಲ್ಲ ಅನ್ಕೋತೀನಿ, ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಸೊ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳಿಗೆ ಏನು ಎತ್ತ. ಸೊ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಒಂದು ಆತಂಕ ಪಡಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರೋರು ಥರ್ಡ್ ರೌಂಡ್ ಫೋರ್ತ್ ರೌಂಡ್ಗೆ ಒಟ್ಟಲ್ಲಿ ವಿದ್ಯಾರ್ಥಿಗಳು ತೀರಾ ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದೆ ಅಥವಾ ನನಗೆ ಡೌಟ್ ಇನ್ನೊಂದು ಮತ್ತೊಂದು ಸಿಗೋದಿಲ್ಲ, ತೀರಾ ಕಡಿಮೆ ಪರ್ಸೆಂಟೇಜ್ ಇದೆ ಅನ್ನೋದು ಕಟ್ ಆಫ್ಗೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಮತ್ತೊಂದು ಕಟ್ ಆಫ್ ಪ್ರತಿ ರೌಂಡಲ್ಲಿ ಯಾವ ಥರ ನಿಂತ್ಕೋಬಹುದು ಏನು ಎತ್ತ ಅಂತ ಕೂಡ ಒಂದು ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇನೆ. ಹಾಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೇಕಾ ವೆಯ್ಟ್ ಮಾಡಬೇಕಂತೆಲ್ಲ. ಸೊ ಅದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇದು ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಸೆಕೆಂಡ್ ರೌಂಡ್ ನಾಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಡಿಸೆಂಬರ್ ತಿಂಗಳಲ್ಲಿ, ಅಂದ್ರೆ ಡಿಸೆಂಬರ್ ತಿಂಗಳು 21ನೇ ತಾರೀಕು 2024ರಂದು ಪ್ರಕಟ ಆಗ್ತಾ ಇರುವಂತದ್ದು. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ, ಸೀಟ್ ಮೆಟ್ರಿಕ್ಸ್ ಅಂತೆಲ್ಲ ಪ್ರಕಟ ಆಗುತ್ತೆ. ಸೊ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದು ಬಿಡೋದು ಇನ್ನೊಂದು ಮತ್ತೊಂದೆಲ್ಲ ಹೋಗುತ್ತೆ, ಅವ್ರು ಆಯ್ಕೆ ಮಾಡೋ ಕಾಲೇಜ್ ಇನ್ನೊಂದು ಮತ್ತೊಂದರ ಬೇಸ್ ಮೇಲೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಈ ಒಂದು ಬಂದಿರೋದ್ರಿಂದ ಆ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ನಂತರದಲ್ಲಿ ಇವಾಗ ನೋಡಿದ್ರೆ ಇನ್ನ ಎಷ್ಟೋ ಜನ ಸೆಕೆಂಡ್ ರೌಂಡ್ಗೂ ಕೂಡ ಕೊಡ್ತಿರ್ತಾರೆ. ಸೊ ಆ ಕಾರಣಕ್ಕೆ ಈಗ ನಿಮ್ಮ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅನ್ಕೊಳ್ಳಿ, ಅಥವಾ ಹೆಸರು ಬಂದಿರೋ ಕೂಡ ಸೆಕೆಂಡ್ ರೌಂಡ್ಗೆ ಒಂದು ಸ್ಟಾರ್ ಮಾರ್ಕ್ ಇನ್ನೊಂದು ಮತ್ತೊಂದು ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ನೋಡ್ತಿರ್ಬೋದು, ಹೆಸರು ಬರೆದಿರೋ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ನೋಡ್ತಾ ಇರ್ಬೋದು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸೆಕೆಂಡ್ ರೌಂಡ್ ಆಗಿದ್ರೆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಈ ಒಂದು ಕಟ್ ಆಫ್ ಈ ಒಂದು ರೌಂಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೂಡ ವೀಕ್ಷಣೆ ಮಾಡಿರ್ತೀರ ಅನ್ಕೊಂಡಿದ್ದೀನಿ. ಸೊ ಅಂದ್ರೆ ಈ ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಟೆಲಿಗ್ರಾಮ್ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಕಟ್ ಆಫ್ಗಳು ಆರ್ಟ್ಸ್ ವಿಭಾಗದಿಂದ ಎಷ್ಟು ನಿಂತಿದೆ, ಹೈದರಾಬಾದ್ ಕರ್ನಾಟಕ ಆರ್ಟ್ಸ್ಗೆ ಎಷ್ಟು ನಿಂತಿದೆ, ಆಲ್ ಕ್ಯಾಂಡಿಡೇಟ್ಸ್ ಎಷ್ಟು ನಿಂತಿದೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಷ್ಟು ನಿಂತಿದೆ ಆಲ್ ಕ್ಯಾಂಡಿಡೇಟ್ಸ್, ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಏನಿದಲ್ಲ ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಎಷ್ಟಕ್ಕೆ ನಿಂತಿದೆ, ಮತ್ತೆ ಸ್ಪೆಷಲ್ ಗ್ರೂಪ್ಸ್ ಏನಿದಾವಲ್ಲ NCC ಸ್ಪೋರ್ಟ್ಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಡಿಫೆನ್ಸ್ ಪರ್ಸನ್ಸ್ ಆಗಿರ್ಬೋದು, ಇವ್ರಿಗೆ ಇತರೆ ಒಂದು ಮೀಸಲಾತಿಗಳು ಏನಿದಾವಲ್ಲ ಆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ಗಳು ಎಷ್ಟಕ್ಕೆ ನಿಂತಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿರುವಂಥದ್ದು ಟೆಲಿಗ್ರಾಮ್ ಅಲ್ಲಿ ಕೂಡ ಇರುತ್ತೆ. ನೀವು ಅದನ್ನ ನೋಡಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡಿರಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ಇದು ನಿಮಗೆ ಡೌಟ್ ಇರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಬರೋ ಡೌಟ್ ಇದು, ಈ ಫಸ್ಟ್ ರೌಂಡ್ಗೆ ಈ ರೇಂಜ್ ಕಟ್ ಆಫ್ ನಿಂತಿದೆ, ಸೆಕೆಂಡ್ ರೌಂಡ್ಗೆ ಇನ್ನೂ ಟಫ್ ಆಗುತ್ತೆ, ಇನ್ನೂ ಹೆಚ್ಚಿಗೆ ಆಗುತ್ತಾ ಅಂತಿದ್ದೀನಿ. ಇಲ್ಲಿ ಹೆಚ್ಚಿಗೆ ಆಗಲ್ಲ, ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ಫಸ್ಟ್ ರೌಂಡ್ ಕಟ್ ಆಫ್ ಏನಾದರೂ ಇವಾಗ ಎಕ್ಸಾಂಪಲ್ ಯಾವುದೊಂದು ಕ್ಯಾಟಗರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಇವಾಗ SC ವಿದ್ಯಾರ್ಥಿಗಳ ಒಂದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಇದೆ ಅನ್ಕೊಳ್ಳಿ. ಯಾಕಂದ್ರೆ ಬಹುತೇಕವಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಇರ್ತಾರೆ, ಆ ಕಾರಣಕ್ಕೆ ಆರ್ಟ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಹೇಳ್ಬೋದು, ನಾನು ಕಾಮರ್ಸ್ ವಿದ್ಯಾರ್ಥಿಗಳು ಹೇಳ್ಬೋದು, ಬಟ್ ಕಾಮರ್ಸ್ ಆರ್ಟ್ಸ್ ಒಂದೇ ಸಿಮಿಲರ್ ಇರುತ್ತಲ್ಲಿ. ಸೊ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಹೇಳಿಕ್ ಬರೋದಿಲ್ಲ, ಯಾವ ತರ ವೇರಿ ಆಗುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಬಹುತೇಕ ಕಡಿಮೆ ವಿದ್ಯಾರ್ಥಿಗಳು ಅಷ್ಟೇ ಇರ್ತಾರೆ ಸೈನ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ಗೆ ಕಂಪೇರ್ ಮಾಡಿದಂತಹ ಪಕ್ಷದಲ್ಲಿ. ಸೊ ಈಗ ಆರ್ಟ್ಸ್ ಅಲ್ಲಿ ವಿದ್ಯಾರ್ಥಿಗೆ ಇವಾಗ ಅಲ್ಲಿ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರೆ, ಇವಾಗ GM SC ST 2A 2B 3B ಈ ತರ ಎಲ್ಲ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಇವಾಗ SC ವಿದ್ಯಾರ್ಥಿಗಳು ಅಥವಾ 2A ವಿದ್ಯಾರ್ಥಿಗಳು 2B ವಿದ್ಯಾರ್ಥಿಗಳು ಯಾವುದೋ ವಿದ್ಯಾರ್ಥಿಗಳಿಗೆ
ಇವಾಗ 79 ಇದೆ ಅನ್ಕೊಳ್ಳಿ ಪರ್ಸೆಂಟೇಜ್, 79ಗೆ ಕಟ್ ಆಫ್ ನಿಂತಿತ್ತು. ಈಗ ಇಳಿಕೆ ಆಗುತ್ತಾ? ಇಳಿಕೆ ಆಗೇ ಆಗುತ್ತೆ. ಸೊ ಇಳಿಕೆ ಆಗುತ್ತೆ, ಪ್ರತಿ ರೌಂಡ್ಗಳಲ್ಲಿ ಇಳಿಕೆ ಆಗುತ್ತೆ. ಇವಾಗ ಫಸ್ಟ್ ರೌಂಡಲ್ಲಿ ಇಷ್ಟಿದೆ ಅಂದ್ರೆ ಎಕ್ಸಾಂಪಲ್ 79 ಇದೆ ಅನ್ಕೊಳ್ಳಿ, ಸೆಕೆಂಡ್ ರೌಂಡ್ಗೆ ಇನ್ನ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗ್ಬೋದು? ಪ್ರತಿ ರೌಂಡ್ಗಳಲ್ಲೂ ಕಡಿಮೆ ಆಗಿ ಬರುತ್ತೆ. ಫಸ್ಟ್ ರೌಂಡಲ್ಲಿ ಇವಾಗ 79 ಇರುವಂಥದ್ದು ಸೆಕೆಂಡ್ ರೌಂಡ್ಗೆ 2ರಿಂದ 3% ಇಳಿಕೆ ಆಗುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ. ಆಲ್ಮೋಸ್ಟ್ 2% ಅಂತೂ ಇಳಿಕೆ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಕಳೆದ ವರ್ಷದಲ್ಲೂ ಕೂಡ ನೀವು ಅನಾಲಿಸಿಸ್ ನೋಡ್ಬೋದಾಗಿರುತ್ತೆ. ಅದರ ಬೇಸ್ ಮೇಲೆ ಫಸ್ಟ್ ರೌಂಡಲ್ಲಿ 79 ಇರುವಂಥದ್ದು ಸೆಕೆಂಡ್ ರೌಂಡ್ಗೆ ಎನಿ ಕ್ಯಾಟಗರಿ, ನಾನು ಎಕ್ಸಾಂಪಲ್ 79 ಅಂತ ಹೇಳ್ತಾ ಇರುವಂಥದ್ದು, 79 ಇರುವಂಥದ್ದು 77 ಪಾಯಿಂಟ್ ಸಮಥಿಂಗ್ ನಿಂತ್ಕೋಬಹುದು, ಅಥವಾ 76 ಪಾಯಿಂಟ್ ಸಮಥಿಂಗ್ ಅಲ್ಲಿ ನಿಂತ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಅಂದ್ರೆ 2ರಿಂದ 3% ಇಳಿಕೆ ಆಗುವ ಸಾಧ್ಯತೆಗಳು ಇರುತ್ತೆ. ಇದೇ ರೀತಿ ಪ್ರತಿ ರೌಂಡ್ಗಳು ಕೂಡ 2ರಿಂದ 3% ಇಳಿಕೆ ಆಗುವ ಸಾಧ್ಯತೆಗಳು ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಆಗಿದೆ ನಿಮಗೆ ಇವಾಗ 2ರಿಂದ 3% ಇಳಿಕೆ ಆಗುತ್ತೆ. ಸೊ ಇಳಿಕೆ ಆಗುತ್ತೆ ಅಂದ್ರೆ ಲಿಸ್ಟ್ ಅಲ್ಲಿ ನೇಮ್ ಬರುತ್ತಾ? ಸೊ ಲಿಸ್ಟ್ ಅಲ್ಲಿ ನೇಮ್ ಬರ್ಬೇಕಾದ್ರೆ ಏನಾಗಬೇಕು? ಕಾಲೇಜ್ ಸಿಗಬೇಕು ಅಂದ್ರೆ ಏನಾಗಬೇಕು? ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಕಟ್ ಆಫ್ ಇಳಿಕೆ ಆದ್ರೆ ಆ ಒಂದು ಕಟ್ ಆಫ್ ಗಿಂತ ಹೆಚ್ಚಿಗೆ ಇರೋರು ಎಲ್ಲರೂ ಹೆಸರು ಲಿಸ್ಟ್ ಅಲ್ಲಿ ನೇಮ್ ಬರುತ್ತೆ. ಓಕೆನಾ? ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವಾಗ ಕಟ್ ಆಫ್ ಇವಾಗ 77% ಇತ್ತು ಅನ್ಕೊಳ್ಳಿ ಯಾವುದೋ ಒಂದು ವಿದ್ಯಾರ್ಥಿ. ಇವಾಗ ನಾನು 2A ವಿದ್ಯಾರ್ಥಿನಿ ಅಂತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಬ್ಬ 2A ವಿದ್ಯಾರ್ಥಿ 2B ವಿದ್ಯಾರ್ಥಿದು 77 ಸಮಥಿಂಗ್ ರಿಸಲ್ಟ್ ಇತ್ತು, 78 ಅವ್ರದ್ದು ಕಟ್ ಆಫ್ ಇತ್ತು ಫಸ್ಟ್ ರೌಂಡ್. ಸೊ ಸೆಕೆಂಡ್ ರೌಂಡ್ ಅಲ್ಲಿ 76 ಆಗುತ್ತೆ ಕಟ್ ಆಫ್, 2% ಇಳಿಕೆ ಆಗುತ್ತೆ ಅನ್ಕೊಳ್ಳಿ. 77 ಇರೋದ್ರಿಂದ ಅವರ ಹೆಸರು ಲಿಸ್ಟ್ ಅಲ್ಲಿ ಬಂದೇ ಬರುತ್ತೆ, ಯಾಕಂದ್ರೆ ಕಟ್ ಆಫ್ಗೆ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅವ್ರದ್ದು. ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಕಡಿಮೆ ಆಗಿರೋದ್ರಿಂದ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಕೊಟ್ಟೇ ಕೊಡ್ತಾರೆ. ಬಟ್ ಕಾಲೇಜ್ ಕೊಡ್ತಾರಾ? ಆ ಸ್ಟೂಡೆಂಟ್ಸ್ಗಳು ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ಯಾವ ಥರ ಅನಲೈಸ್ ಮಾಡಿ ಅವರು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೀಟ್ ಇರೋ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ನಂತರದಲ್ಲಿ ಆ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಒಟ್ಟು ಕಾಲೇಜುಗಳು ಎಷ್ಟಿರುತ್ತೆ, ನಂತರದಲ್ಲಿ ಆ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿರೋ ಕಾಲೇಜುಗಳಲ್ಲಿ ಆ ವಿದ್ಯಾರ್ಥಿಯ ಪರ್ಸೆಂಟೇಜ್ಗೆ, ಆ ವಿದ್ಯಾರ್ಥಿ ಕ್ಯಾಟಗರಿಗೆ ಸೀಟ್ ಇತ್ತಾ, ಅದು ಅಲ್ಲದೆ ಹೆಚ್ಚಿಗೆ ಇತರ ವಿದ್ಯಾರ್ಥಿಗಳು ಆ ಕಾಲೇಜಿನ ಸೆಲೆಕ್ಟ್ ಮಾಡಿದ್ರಾ ಮಾಡಿಲ್ವಾ, ಕಾಂಪಿಟೇಷನ್ ಯಾವ ಥರ ಇತ್ತು, ಇದರ ಆಧಾರದ ಮೇಲೆ ವಿದ್ಯಾರ್ಥಿಗೆ ಕಾಲೇಜ್ ಸೀಟು ಅಲಾಟ್ ಆಗುವಂಥದ್ದು ಇರುತ್ತೆ. ಸೊ ವಿದ್ಯಾರ್ಥಿಗೆ ಸ್ಟಾರ್ ಮಾರ್ಕರ ಬರ್ಬೋದು, ಕಾಲೇಜ್ ಸೀಟರ್ ಅಲಾಟ್ ಆಗ್ಬೋದು, ಅಥವಾ ದೂರನಾರು ಸೀಟ್ ಸಿಗ್ಬೋದು, ಎಲ್ಲಿ ಬೇಕಾದ್ರೂ ಸೀಟ್ ಸಿಗ್ಬೋದು. ಸೊ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಂತ ನಾನು ಪದೇ ಹೇಳ್ತೀನಿ, ಯಾಕಂದ್ರೆ ಎಲ್ಲರೂ ಕೂಡ ಸೀಟ್ ಸಿಗುತ್ತೆ ನಿಮಗೆ. ಸರ್ಕಾರಿ ಕೋಟದ BEd ಸೀಟಿನ ನಿಮಗೆ ಬೇಕು ಅಂತಂದ್ರೆ, ಕಡಿಮೆ ಫೀಸಲ್ಲಿ ನಾವು BEd ಮಾಡಬೇಕು ಅಂದರೆ ನಿಮಗೆ ಸೀಟ್ ಎಲ್ಲಿ ಸಿಕ್ಕರೂ ಕೂಡ ಹಾಸ್ಟೆಲ್ PG ಮಾಡ್ಕೊಂಡು ಹೋಗಕ್ಕೆ ರೆಡಿ ಇರ್ತೀರ ಅಂದ್ರೆ ಮಾತ್ರ ನಿಮಗೆ ಸರ್ಕಾರಿ ಕೋಟದ ಒಂದು ಸೀಟ್ ಸಿಗುತ್ತೆ. ಇಲ್ಲ ನನಗೆ ಹೆಚ್ಚಿಗೆ ಪರ್ಸೆಂಟೇಜ್ ಓಕೆ, ನನಗೆ ಬೇಕಿರೋ ಕಡೆನೇ ಬೇಕು, 85%ಗಿಂತ ಜಾಸ್ತಿ ಇದೆ, ನಂದು 83ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೀವು ಅನ್ಕೊಳ್ಳೋ ಕಾಲೇಜ್ ಸಿಗುತ್ತೆ. ಅದಕ್ಕಿಂತ ತೀರಾ ಕಡಿಮೆ ಇದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಕ್ಕೆ ರೆಡಿ ಇದ್ರೆ ಮಾತ್ರ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೋಬೋದಾಗಿರುತ್ತೆ, ನನಗೆ ಇಲ್ಲೇ ಬೇಕು ಅನ್ನೋ ಥರ ಇದ್ದರೆ ವಿದ್ಯಾರ್ಥಿಗಳಿಗೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಅಂದರೆ ಇದನ್ನು ನಾನು ವಿದ್ಯಾರ್ಥಿಗಳಿಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಯಾಕಂದರೆ ನಿಮಗೆ ಇವಾಗಿಲ್ಲ ನೀವು ಕಡಿಮೆ ಕಾಲೇಜ್ ಕೊಟ್ಟರೆ ಅನ್ಕೊಳ್ಳಿ, ಎಲ್ಲರೂ ಸಿಕ್ಬಿಡುತ್ತೆ ದೂರ ಅಂದ್ಬಿಟ್ಟು ಕಡಿಮೆ ಕಾಲೇಜ್ ಕೊಟ್ಟರೆ ಅಲ್ಲಿ ಸೀಟ್ ಇದ್ದರೆ ನಿಮ್ಮ ಪರ್ಸೆಂಟೇಜ್ ಯಾರು ಕಾಂಪಿಟೇಷನ್ ಜಾಸ್ತಿ ಕೊಟ್ಟಿಲ್ಲ ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಇಲ್ಲಾಂದರೆ ಸ್ಟಾರ್ ಮಾರ್ಕ್ ಕೊಟ್ಟು ಸುಮ್ಮನೆ ಆಗ್ತಾರೆ ಅವರು. ಲಿಸ್ಟಲ್ಲಿ ಹೆಸರು ಹೇಗೆ ಬರುತ್ತೆ ಅಂದರೆ ಕಟ್ ಆಫ್ಗಿನ ಜಾಸ್ತಿ ನಿಮ್ಮ ಪರ್ಸೆಂಟ್ ಇರೋದ್ರಿಂದ ಲಿಸ್ಟಲ್ಲಿ ನೇಮ್ ಕೊಟ್ಟೇ ಕೊಡ್ತಾರೆ. ಸ್ಟಾರ್ ಆರು ಬರ್ಬೋದು, ಸೀಟ್ ಆರು ಬರ್ಬೋದು. ಅದು ನೀವು ಮಾಡುವಂಥ ಒಂದು ಸೀಟ್ ಮೆಟ್ರಿಕ್ಸ್ ಯಾವ ಥರ ಅನಲೈಸ್ ಮಾಡ್ತೀರಾ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಸೀಟ್ ಮೆಟ್ರಿಕ್ಸ್ ಅಂದ್ರೆ ಏನು, ಹೇಗಿರುತ್ತೆ ಅಂತೆಲ್ಲ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತೀರಾ, ಎಷ್ಟು ಕಾಲೇಜ್ಗಳನ್ನ ಆಯ್ಕೆ ಮಾಡ್ತೀರಾ, ಕಾಲೇಜಿನ ಯಾವ ಆರ್ಡರ್ ಆಯ್ಕೆ ಮಾಡ್ತೀರಾ, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಅದ್ರ ಬೇಸ್ ಮೇಲೆ ಹೋಗ್ತದೆ. ಅಂದ್ರೆ ಒಂಥರ ಪ್ರೋಸೆಸ್ ಫುಲ್ ತಲೆ ಕೆಡೋ ಥರ ಆಗಿರುವಂಥದ್ದು ಈ ಒಂದು BEd ಪ್ರೋಸೆಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ. ಈಗ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ನಾನು ಎಷ್ಟು ಇದನ್ನು ಡೀಪಾಗಿ ತಿಳ್ಕೊಂಡಿದ್ದೀನಿ ಅಂದರೆ ಆ ರೇಂಜ್ಗೆ ಇರುವಂಥದ್ದು ಇದು. ಸೊ ಆಲ್ಮೋಸ್ಟ್ ನನಗೂ ಕೂಡ ಫುಲ್ 100% ಗೊತ್ತು ಅಂತ ಹೇಳಲ್ಲ BEd ಪ್ರೋಸೆಸ್ ಬಗ್ಗೆ, 90% ಅಂತೂ ಗೊತ್ತಿದೆ ನನಗೆ ಅಂತ ಹೇಳ್ತೀನಿ. ಸೊ ಹೀಗಾಗಿ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು BEdನ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಆಪ್ಷನ್ ಇಟ್ಟಿರೋ ಥರ ಮಾಡ್ತಾರೆ. ಇದ್ರ ಬೇಸ್ ಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಹೆಸರು ಲಿಸ್ಟಲ್ಲಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಯಾವ ಥರ ಕಟ್ ಆಫ್ಗಿನ ಎಷ್ಟು ಪರ್ಸೆಂಟ್ ಇಳಿಕೆ ಆಗುತ್ತೆ ಅಂತ ಹೇಳಿದ್ದೀನಿ. ಇನ್ನು ವಿದ್ಯಾರ್ಥಿಗಳು ಇನ್ನೂ ಕಡಿಮೆ ಪರ್ಸೆಂಟೇಜ್ ಇದೆ ಅನ್ಕೊಳ್ಳಿ, ಆ ವಿದ್ಯಾರ್ಥಿಗಳು ಏನಾಗ್ಬೋದು ಅಂದರೆ ಆ ವಿದ್ಯಾರ್ಥಿಗಳಿಗೆ ಇನ್ನು ನೆಕ್ಸ್ಟ್ ರೌಂಡ್ಗಳಲ್ಲಿ ಹೆಸರು ಬರೋ ಸಾಧ್ಯತೆ ಇರುತ್ತೆ. ಸೀಟ್ ಅಲಾಟ್ಮೆಂಟ್ ಇನ್ನೊಂದು ಮತ್ತೊಂದು ಎಲ್ಲ ಈ ಪ್ರೋಸೆಸ್ ಏನು ಹೇಳಿದ್ನಲ್ಲ, ಸೀಟ್ ಮೆಟ್ರಿಕ್ಸ್ ಯಾವ ಥರ ಅನಲೈಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ತಾರೆ, ಸೊ ಕಾಲೇಜು ಈ ಬೇಸ್ ಮೇಲೆ ಅಲಾಟ್ ಆಗೋದಿರುತ್ತೆ. ಅರ್ಥ ಆಗಿದೆ. ಸೀಟ್ ಇನ್ನೊಂದೇ ಅಂದರೆ ಒಂದು ರೌಂಡಿಂದ ಇನ್ನೊಂದು ರೌಂಡಿಂದ ಮತ್ತೊಂದು ರೌಂಡ್ಗೆ ಸೀಟ್ ಇಳಿಕೆ ಆಗಿನೇ ಬರುತ್ತೆ. ಸೊ ಕಟ್ ಆಫ್ ಅಂತೂ ಇಳಿಕೆ ಆಗಿ ಬರುತ್ತೆ, ಜೊತೆಗೇನೆ ಸೀಟ್ ಅಂತೂ ಇಳಿಕೆ ಆಗಿನೇ ಬರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಇವಾಗ ಸೀಟ್ ಅಂತೂ ಯಾವ ಥರ ಅನಲೈಸ್ ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಯಾವ ಥರ ಅನಲೈಸ್ ಮಾಡಬೇಕು, ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಹೆಸರು ಬರ್ಬೋದಾಗಿರುತ್ತೆ ಏನು ಎತ್ತ ಅಂದ್ಬಿಟ್ಟು. ಸೊ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಇರೋದ್ರಿಂದ ನಿಮಗೆ ಇಷ್ಟೆಲ್ಲ ಹೆಸರು ಬರುತ್ತೆ. ಕಾಲೇಜೆಲ್ಲ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ಹೋಗಿರುತ್ತೆ ಅಂತ ಹೇಳ್ತಾ, ಕಂಪ್ಲೀಟ್ ವಿಡಿಯೋಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.